ಆ ಪ್ಲೇಸು ತುಂಬಾ ಫೇಮಸ್ ಪ್ಲೇಸು. ಆಡಿಷನ್ ಮಾಡೋದಕ್ಕೆ ನಮ್ದು ಮೈಕಿ ಮುರಿದೋಗ್ಬಿಟ್ಟಿದೆ. 5:30 ಬಸ್ ಬರಲ್ಲ, ನಾವೇ ಸ್ಟ್ಯಾಂಡಿಗೆ ಹೋಗ್ಬೇಕು. ಸಾಹಸ ಮಾಡ್ತಾಳೆದನು. ಸರ್ ಬಂದಿಲ್ಲ ಇವತ್ತು. ಕಿಚ್ಕಿಚ್ಚಿದ್ಯಾ? ನಮಗೂ ನಿದ್ದೆ ಬರ್ತಿದೆ, ಏನು ಮಾಡೋಕ್ಕಾಗಲ್ಲ, ಕೂತಿದ್ದೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನಾನು ವಿಡಿಯೋದಲ್ಲಿ ಹೇಳಿದ್ದೆ ನಾವು ಫ್ರೆಂಡ್ಸ್ ಎಲ್ಲ ಒಂದು ಪ್ಲೇಸಿಗೆ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಇವಾಗ ಎಲ್ಲರೂ ಪ್ಲಾನ್ ಮಾಡ್ದಂಗೆ ಎಲ್ಲ ಹೊರಟಿದ್ದೀವಿ. ಆದರೆ ಒಬ್ಳು ಬರ್ತಿಲ್ಲ ಅಷ್ಟೇ, ಇಬ್ಬರು ಬರ್ತಿಲ್ಲ, ಇಬ್ಬರು ಬದಲು 3 ಜನ ಆ್ಯಡ್ ಆಗಿದ್ದಾರೆ. ಬೇರೆಯವರು ಅಂದರೆ ನಮ್ಮ ಫ್ರೆಂಡ್ಸ್ ತಂಗಿದ್ದಿರು, ಅದೇ ನನ್ನ ತಂಗಿ ಒಬ್ಳು. ಇವಾಗೆಲ್ಲ ಎಷ್ಟು ಜನ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸಿಗೆ ಅಂತ ಹೋಗ್ತಾ ಹೇಳ್ತೀನಿ. ಇವಾಗ ಆ ಪ್ಲೇಸು ತುಂಬ ಫೇಮಸ್ ಪ್ಲೇಸು. ಈ ಟೈಮಲ್ಲಿ ಅಂತೂ ಕೇಳಲೇಬೇಡಿ, ಎಲ್ಲರೂ ಪ್ಲೇಸಿಗೆ ಹೋಗ್ತಾರೆ. ಅಲ್ಲಿ ಏನೋ ಒಂದು ಅಂದರೆ ಹೇಳೋಕ್ಕಾಗಲ್ಲ, ಅಲ್ಲಿ ಹೋಗ್ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ಹಾಯ್ ಈಗ ಬನ್ನಿ, ಕೆಳಗಡೆ ಸ್ವಲ್ಪ ಜನ ಇದ್ದಾರೆ, ತೋರಿಸ್ತೀನಿ ಯಾರ್ಯಾರಿದ್ದಾರೆ ಅಂತ. ನನ್ನ ಪಲ್ಲವಿ ನೋಡಿ, ಎಲ್ಲನೂ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಹಿಡ್ಕೊಂಡವಳೆ. ಯಾರ್ಯಾರಿದ್ದಾರೆ ಎಲ್ಲ ಇಲ್ಲಿ ಇವರು ಊಟ ಮಾಡ್ತಾ ಇದ್ದಾರೆ. ನಾವು ನಮ್ಮ ಮನೇಲೆ ಊಟ ಮಾಡ್ಕೊಂಡ್ಬಂದ್ವಿ, ನಾವು 6 ಜನ. ನಮ್ಮ ಪಲ್ಲವಿ ನಮ್ಮ ಪಲ್ಲವಿ ಫುಲ್ಲು ಅನನ್ಯ ನಮ್ಮ ಪ್ಲಾನಿಗೆ ಸಕ್ಸಸ್ ಆಗೋ ಕಾರಣ ಇವಳೆ. ನಮ್ಮ ಪ್ಲಾನ್ ಸಕ್ಸಸ್ ಆಗೋ ಕಾರಣ ಇವಳೆ. ಅಲ್ಲ, ಯಾವಾಗಲೂ ಇವಳಿಂದಲೇ ಅಲ್ವಾ ಕ್ಯಾನ್ಸಲ್ ಆಗ್ತಿದ್ದು, ಅದಕ್ಕೆ ಇವರಿಬ್ರು ಹಾಯ್ ಮಾಡಿ. ಯೂಜೆ ಇಮೋಷನಲ್ ಡ್ಯಾಮೇಜ್ ಆಗ್ತಾವಳಂತೀರಿ ಗೈಸ್. ಇವಾಗ ನೋಡು, ಹಾಯ್ ಮಾಡು. ಇಲ್ಲಿ ನಮ್ಮ ಅವನ ಮಗಳಿದ್ದಾಳೆ, ಹಾಯ್. ಅವಳನ್ನ ಆಗಲೇ ತೋರಿಸ್ದೆ. ಎಷ್ಟು ನಮಗೆ ತಿನ್ನು ಹೋಗ್ಲಿ. ಇಲ್ಲೊಬ್ರು ಇದ್ದಾರೆ, ಹಾಯ್ ಮಾಡೆ. ಹಾಯ್ ಮಾಡು ಅಂದರೆ ನಮ್ಮ ಧನು ಇದ್ದಾಳೆ, ನಮ್ಮ ತಾರಮ್ಮ ಇಲ್ಲಿ ಮಂಗ ಇದೆ. ತಾರಮ್ಮ ಹಾಯ್. ಅವ್ರು ಮಲಗಿಬಿಟ್ಟಿದ್ದಾರೆ ಅಷ್ಟೇ. ಇವರೆಲ್ಲ ಊಟ ಮಾಡಿ ಇನ್ನೂ ಯಾರೂ ರೆಡಿ ಆಗಿಲ್ಲ. ಇವರು 3-4 ಸಲ ಫೋನ್ ಮಾಡೋದು ನೋಡಿ ನಾನು, ಇವರೆಲ್ಲ ಹೊರಡು ಕೂತವ್ರೆ ಅನ್ಕೊಂಡು ಬಂದರೆ ಇವಳು ಇವಾಗ ಸ್ನಾನ ಮಾಡ್ಕೊಂಡು ಬಂದವಳೆ. ಹೋಗ್ಲಿ ಬಿಡಿ, ಊಟ ಮಾಡ್ಕೊಳ್ಳಿ. ಇವಾಗ ಊಟ ಮಾಡಿ ಹೊರಡಬೇಕು. ನಾವು ಟ್ರೈನಲ್ಲಿ ಹೋಗ್ತಾ ಇರೋದು. 12:30 ಏನೋ ಟ್ರೈನ್ ಇದೆ. ಕೌಂಟ್ರ್ ಕೊಟ್ಬೇಡ. ಇವರೆಲ್ಲ ಊಟ ಮಾಡಾದ್ಮೇಲೆ ಸಿಗ್ತೀನಿ. ಎಲ್ಲರದು ಊಟ ಆಗಿದ್ರೆ ಇನ್ನೂ ಊಟ ಮಾಡ್ತಾ ಕೂತಾಳೆ. ಅನ್ನ ತೋರಿಸಿ ಇನ್ನೂ ಎಷ್ಟೈತೆ ನೋಡಿ. ಹಾಕೊಂಡಿದ್ದು ಇಷ್ಟು ಅನ್ನ ಹಾಕೊಂಡಿದ್ಲು, ಅದರಲ್ಲೂ ಇನ್ನೂ ಅಷ್ಟು ಅನ್ನ ಬಿಡ್ಕೊಂಡು ಕೂತಾಳೆ. ಯಪ್ಪ ಮುಖ ತೋರಿಸು. ನಮ್ಮ ಪಲ್ಲವಿ ಪೂಜೆ ಮಾಡ್ತಾ ಇದ್ದಾಳೆ. ಇವಾಗ ಎಲ್ಲ ರೆಡಿಯಾಗಿದ್ದಾರೆ, ಆಲ್ಮೋಸ್ಟ್ ಎಲ್ಲ ರೆಡಿನೇ ಆಗಿದ್ದಾರೆ. ಇನ್ನು ಅವರ ಅನನ್ಯ ಅವರಪ್ಪ ಬರ್ತಾರೆ ಇವಾಗ. ಅವ್ರ ಜೊತೆ ಹೋಗಿ ರೈಲ್ವೆ ಸ್ಟೇಷನ್ ಹತ್ರ ಬಿಡಿಸ್ಕೊತೀವಿ. ನೋಡಿ, ಇವಳೊಬ್ಳೆ ಜೀನ್ಸ್ ಹಾಕಿರೋದು, ಅಂದರೆ ಹಾಕಿದ್ದಾಳೆ. ಎಲ್ಲ ರೆಡಿಯಾಗಿ ನಿಂತವ್ರೆ. ಅಲ್ಲಿ ಮೇಕಪ್ ಆರ್ಟಿಸ್ಟಿಗೆ ಮೇಕಪ್ ಮಾಡ್ತೀರಾ ಪ್ರತಿಭೆ. ಸಾಬ್ರು ನೋಡಿ, ಹಣೆಗೆ ಏನು ಇಟ್ಟಿಲ್ಲ ಇವರು. ಇಲ್ಲಿ ಇವರು ರೆಡಿಯಾಗಿದ್ದಾರೆ. ಈಗ ಅನನ್ಯವ್ರಪ್ಪ ಬಂದರು, ಹೊರಡೋಣ ಬನ್ನಿ, ಲೇಟ್ ಆಯಿತೆ. ಅವರಪ್ಪ 11 ಗಂಟೆಗೆ ಬರ್ತೀನಿ ರೆಡಿಯಾಗಿರಿ ಅಂತು. ಇವರೆಲ್ಲ ನಾವೆಲ್ಲ ರೆಡಿ ಆಗೋದು ನೋಡಿ ಅರ್ಧ ಗಂಟೆ ಲೇಟಾಗಿ ಬಂದೈತೆ. ಬನ್ನಿ ಇವಾಗ ಹೊರಡೋಣ. ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಎಲ್ಲ ಗೈಸ್. ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ನೋಡಿ. ಎಲ್ಲ ಟಿಕೆಟ್ ತೊಗೊಬೇಕು. ಇವಾಗ ಟಿಕೆಟ್ ತೊಗೊಂಡು ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ನೋಡೋಣ ಗೈಸ್.
ಟಿಕೆಟ್ ತಗೊಬಂದ್ವಿ. 600 ರೂಪಾಯಿ ಆಯಿತು. ಒಂದು ಟಿಕೆಟ್ 60 ರುಪೀಸ್ ಏನೋ ಆಯಿತು. 10 ಮೆಂಬರ್ಸಿಗೆ 600 ಆಯಿತು. ಅವಳೇನೇ ಹೇಳ್ತಾ ಇದ್ಲು. ಹೇಳಿ ಈಗ. ಇವಾಗೆಲ್ಲ ಟ್ರೈನ್ ಹತ್ತಿದ್ದೀವಿ. ಯಾರಿಗೂ ಸೀಟ್ ಸಿಗ್ದಲೇ ಎಲ್ಲ ಇಲ್ಲೆಲ್ಲ ಕುತ್ಕೊಬಿಟ್ಟಿದ್ದಾರೆ. ಎಲ್ಲಿ ಕೂತಿದ್ಯಮ್ಮ? ಅರಮನೆ ಮೇಲೆ. ನನ್ನ ಮೇಲೆ ಆಣೆ ಇಟ್ಟಳು. ಇಲ್ಲಿ 6 ಜನ ಕೂತಿದ್ದೀವಿ. ಈ ಕಡೆ 3 ಜನ, ಆ ಕಡೆ 3 ಜನ, ಅಲ್ಲಿ 4 ಜನ ಕೂತಿದ್ದಾರೆ. ಪಲ್ಲವಿ ಕೈ ತೋರಿಸಿ ಎಲ್ಲ ನೋಡಿ. ಅಲ್ಲಿ 4 ಜನ ಕೂತಿದ್ದಾರೆ. ಸೀಟ್ಸ್ ಇಲ್ಲದೆ ಫುಲ್ಲು ಟ್ರೈನ್ ಫುಲ್ಲು. ಇಲ್ಲೆಲ್ಲ ಮಲಗಿಬಿಟ್ಟಿದ್ದಾರೆ. ಅವಳಿಗೆಲ್ಲ ನಿದ್ದೆ ಬರ್ತಿದೆ ಸ್ವಲ್ಪ. ಹಿಂಗೆ ಬಿದ್ದು ಹೋಗ್ತಾರೆ. ಕಳೆದೋಗುತ್ತೆ ಅಂತ ಭಯ ಅವಳಿಗೆ. ಏನ್ ಸಾಹಸ ಮಾಡ್ತಾಳೆ ಇದನ್ನು. ಟ್ಯಾಲೆಂಟ್. ಅಣ್ಣ ಅಲ್ಲೆಲ್ಲ ಜನಗಳನ್ನ ಡ್ರಾಯಿಂಗ್ ಮಾಡ್ಕೊಂಡು ಅಲ್ಲೂ ಅವರು ಅದನ್ನೇ ಝೂಮ್ ಹಾಕಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫ್ರೆಂಡ್ಸ್, ಪಲ್ಲುಗೆ ಮನೇಲಿ ಊಟ ಮಾಡು ಅಂದ್ರೆ ಊಟ ಮಾಡಲಿಲ್ಲ ಫ್ರೆಂಡ್ಸ್. ಇವಾಗ ಟ್ರೈನಲ್ಲಿ ಹೋಗ್ಬೇಕಾದ್ರೆ ತುಂಬ ಹೊಟ್ಟೆ ಹಸಿದೆ ಇದೆ. ಹೇಗೋ ಟ್ರೈನಲ್ಲಿ ಜಾಗ ಸಿಗಲಿಲ್ಲ. ಹೇಗೋ ಜಾಗ ಮಾಡಿಕೊಂಡು ಎಲ್ಲ ಕುತ್ಕೊಂಡ್ವಿ. ಆಮೇಲೆ ನಮ್ಮ ಅನನ್ಯ ನೋಡಿ ಇಲ್ಲಿ ಮಗುಗೆ ವೇಲ್ ಮುಚ್ಕೊಂಡು ನಿದ್ದೆ ಬರ್ತಿದೆ ಅಂತ ನಿದ್ದೆ ಮಾಡ್ತಿದ್ದಾಳೆ. ಆಮೇಲೆ ಅವಳನ್ನ ಎಬ್ರಿಸಿದ್ರು. ಇದಳು ನೀನು ಒಬ್ಳು ನಿದ್ದೆ ಮಾಡಿದ್ರೆ ಎಲ್ಲ ನಿದ್ದೆ ಮಾಡ್ತಾರೆ ಅಂತ. ಯಾಕೆ ನಮ್ಮ ಅನನ್ಯನ ಎಬ್ರಿಸ್ಬಿಟ್ವಿ ಅಂತ, ಯಾಕಂತೇಳಿದ್ರೆ ಹೊಟ್ಟೆ ಎಲ್ಲ ನೋವು ಬಂದೋಯ್ತು. ಯಾಕೆ ಅಂತ ನೀವೇ ನೋಡಿ ಗೊತ್ತಾಗುತ್ತೆ. ಒಂದು ವಿರಾಮದ ನಂತರ ಮತ್ತೆ ಬಂದ್ವಿ. ಯಾಕಂದ್ರೆ ಆಡಿಷನ್ ಮಾಡೋಕ್ಕೆ ನಮ್ದು ಮೈಕಿ ಮುರಿದೋಗ್ಬಿಟ್ಟಿದೆ. ಏನ್ ಮಾಡೋದು, ಇದಕ್ಕೆ ಸರಿ ಮಾಡ್ಕೊಂಡು ಚಾಯ್ ಅವ್ರ ಜೊತೆ ಸಾಂಗ್ ಫಸ್ಟ್ ಕಂಟೆಸ್ಟೆಂಟ್ ಈಸ್ ಛಾಯಾ ಮಣಿ. ತಗೊಳ್ಳಿ ಚಾಯ್ ಅವರೇ. ಯಾವ ಮಣಿ? ನಾಗಮಣಿ. ಸಾರಿ ಚಾಯ್ ಅವರೇ, ಮೈಕ್ ಮುರಿದೋದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಹೇಳ್ಬೇಕು ಜಲ್ದಿ. ಮೈಕ್ ಕೊಡ್ತಾಳೋ ನಿಮಿಷ. ನೀವೀಗ ನಿಮ್ಮ ಕಂಠಪೂರ್ವವಾಗಿ ಆಡ್ಬೇಕಂತ ಕೇಳ್ಕೊತೀವಿ. ಸಾಂಗ್ ಹಾಡು ಮೊದಲು. ಆಡ್ತಿದ್ದೀವಿ. ನಮ್ಮ ಅರ್ಜುನ್ ಜೂನಿಯರ್ ಸರ್ ವೆಲ್ಕಮ್ ಮಾಡ್ತಾ ಇದ್ದೀವಿ. ಇವರೇ. ಆಮೇಲೆ ರಾಜೇಶ್ ಕೃಷ್ಣನ್ ಸರ್ ಬಂದಿಲ್ಲ ಇವತ್ತು. ತಗೊಳ್ಳಿ ಚಾಯ್ ಅವರೇ. ಅಮ್ಮು ಎದೆ ಮೇಲೆ. ಕರೆಕ್ಟಾಗಿ ಆಡಬೇಕು. ಆಡಿ ಚಾಯ್ ಅವರೇ. ಹಿಂಗೆಲ್ಲ ಆಡಬಾರ್ದು. ಕಪಿ ತರ ಕಂಟೆಸ್ಟೆಂಟ್ನ ಹೊಡೆದೋಡಿಸ್ಬಿಡ್ತೀವಿ. ಆಡಿ ನೀವು ಆಡಿ. ಈಗ ಆಡಿ ಚಾಯ್ ಅವರೇ. ಟೈಮ್ ಆಗುತ್ತೆ. ನೆಕ್ಸ್ಟ್ ಕಂಟೆಸ್ಟೆಂಟಿಗೆ ಟೈಮ್ ಆಗುತ್ತೆ. ಟೈಮ್ ಲಿಮಿಟ್ ಇದೆ. ಆಡಕ್ಕ ಕಿಚ್ಕಿಚ್ಚಿದ್ಯಾ? ಗಂಟೆನಲ್ಲಿ ಕಿಚ್ಕಿಚ್ಚಿದೆ. ಸ್ವಲ್ಪ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಗೈಸ್, ನಮ್ಮ ಅನುಷನ್ ನೋಡಿ. ಅನುಷಾ ಫುಲ್ ಕವರ್ ಆಗಿಬಿಟ್ಟಿದ್ದಾಳೆ. ಇವಾಗೆಲ್ಲ ಟ್ರೈನಲ್ಲಿ ಏಕೆ ಅಂತ ನಿಂತ್ಕೊಂಡಿದ್ದಾರೆ. ಇವ್ರು ನೋಡಿ. ಕಳ್ತನ ಮಾಡ್ಕೋತಿದ್ದೀನಿ ಅಂತ ಹೇಳ್ತಾವ್ರೆ. ಗೈಸ್, ಇನ್ನೇನು ಬಂದ್ವಿ. ಇನ್ನೊಂದು ಕಿಲೋಮೀಟ್ರ್ ಇದೆ. 1 ಕಿಲೋಮೀಟ್ರೂ ಇಲ್ಲ. ಇನ್ನೇನು ಬಂತು ಮೈಸೂರು.
ಟ್ರೈನಲ್ಲಿ ರೀಚ್ ಆದ್ವಿ. ಎಲ್ಲಿಗೆ ಅಂತ ಹೇಳಿದರೆ ಮೈಸೂರಿಗೆ ಬಂದಿದ್ದೀವಿ ಎಲ್ಲ. ಇವಾಗ 7 ಗಂಟೆಗೆ ಅಂತ ಟೆಂಪಲ್ ಓಪನ್ ಆಗೋದು. ಇವಾಗೆಲ್ಲ ಟೈಮು ಈಗ 4 ಗಂಟೆ, ಇನ್ನು 4 ಗಂಟೆಗೆ ಇನ್ನೂ 3 ನಿಮಿಷ ಐತೆ. ಇದೆಲ್ಲ ಏನು ಮಾಡೋದು ಅಂತ 3 ಅವರ್ ಕಾಯಬೇಕು. ನೋಡ ಏನು ಮಾಡೋದು ಅಂತ. ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದಾದ್ರೆ ಬೇಗ ಹೋಗೋಣ ಬನ್ನಿ. ನೋಡಿ ಇವಾಗೆಲ್ಲ ಇಲ್ಲಿ ಕುತ್ಕೋತಾ ಇದ್ದಾರೆ. ನೋಡೋಣ, ಪ್ಲಾನ್ ಮಾಡೋಣ ಇಲ್ಲಿ ಕುತ್ಕೋಬಿಟ್ಟು ಎಷ್ಟು ಗಂಟೆಗೆ ಹೋಗೋದಂತ. ಬಸ್ ಇದೆ, ನಾವು ಹೋಗಿ ಒಳಗಡೆ ಇರಬೇಕು. ಆಮೇಲೆ 7 ಗಂಟೆ ದರ್ಶನ. ಬನ್ನಿ ಹೋಗೋಣ. ಅಲ್ಲಿ ಹೋಗೋಣ ಬನ್ನಿದ್ದಾನೆ ನಡ್ಕೊಂಡು. ಅವ್ರು ಏನು ಗೊತ್ತಾ ನೋಡಿ ಗೈಸ್, ವ್ಲಾಗ್ ಮಾಡ್ತಾರಂತೆ. ವ್ಲಾಗು ಬನ್ನಿ, ಯಾವ ಥರ ವ್ಲಾಗ್ ಮಾಡ್ತಾರೆ ನಾನು ತೋರಿಸ್ತೀನಿ. ಯಪ್ಪ, ಯಾವುದೇ ನಿಂದು ವ್ಲಾಗು? ಯಾವುದೇ ಫ್ರೆಂಡ್ಸು ಅಂದು ನನ್ನ ಜೀವ ತಿಂದು ಮೆದ್ಲಿಗೆ ಕೈ ಹಾಕ್ತಾಳೆ ಇವತ್ತು. ವೈ ಇವರಿಬ್ರು ವ್ಲಾಗರ್ಸ್ ಇವತ್ತು. ನಾನು ಅವಾಗ್ಲಿಂದ ಏನೇ ಹೇಳ್ತಾಳೆ ಕೇಳಿಸ್ಕೊಳ್ಳಿ ಏನಂತ. ಅವ್ರ ಅಕ್ಕಗೆ ಏನೇ ಹೇಳ್ತಿದ್ಲು. ಯಶು ಏನಂದವಳು? ಅದಲ್ಲ ಸಾಂಗು. ಗೆಳತಿಯ ಬಾರೆಯ ನೀ ಸನಿಯ. ದೇವ, ಚಿಲ್ ಬ್ರೋ. ಅವರೆಲ್ಲ ಪಾಪ ನಿದ್ದೆಲಿದ್ದಾರೆ. ಇವ್ರು ನೋಡಿ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲ ಹೆಂಗ್ ಮಂಗಿದ್ದಾರೆ ಅಂತ. ಇವರೆಲ್ಲ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಂಗೆ ಒಂಥರ ನಮಗೂ ನಿದ್ದೆ ಬರ್ತಿದೆ, ಏನು ಮಾಡೋಕ್ಕಾಗಲ್ಲ, ಕೂತಿದ್ದೀವಿ. 5:30ಗೆ ಬಸ್ ಬರುತ್ತೆ. ನಾವು ಹೋಗ್ಬೇಕು ಬಸ್ ಸ್ಟ್ಯಾಂಡ್. ಸ್ಟ್ಯಾಂಡಿಗೆ ಹೋಗ್ಬೇಕು. ಸ್ಟ್ಯಾಂಡಿಗೆ ಹೋಗಿ ಆಮೇಲೆ ಬಸ್ ಹತ್ತಬೇಕು. ಅಷ್ಟೇ ಗೈಸ್, ನಿದ್ದೆ ಬರ್ತಾವೆ. ಒಂದು 5 ನಿಮಿಷ ನಿದ್ದೆ ಮಾಡಿ ಆಮೇಲೆ ಹೊರಡೋದು. ನೀವು ಸ್ವಲ್ಪ ಎಬ್ರಿಸ್ಬಿಡಿ ಒಂದು 5 ನಿಮಿಷ ಆದ್ಮೇಲೆ ಮರ್ತೋಗ್ಬಿಡ್ತೀವಿ. ಇಂಥ ಡೈಲಾಗಿಗೆ ಏನು ಕಡಿಮೆ ಇಲ್ಲ ನಮ್ಮ ಬಾನು. ಅಲ್ಲಿ ಹೋಗೋ ಹೊತ್ತಿಗೆ ನಾವು ಮೈಸೂರಿಗೆ ಹೋಗಿ ಎಲ್ಲ ಸುತ್ತಾಡ್ಕೊಂಡು ಹಾಸನಿಗೆ ಬಂದು 1-2 ದಿನ ಆಗಿರುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಬರೋ ಹೊತ್ತಿಗೆ ಅವರು 5 ನಿಮಿಷ ಆಮೇಲೆ ಎಬ್ರಿಸಿ ಕರೆಕ್ಟ್ ತಾನೆ. ಸೂಪರು.